ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಬರೀಶ್ ಅಂತ, ಬದಿಟ್ರಿ ಬಳಗದಿಂದ ವಿಶೇಷವಾದಂಥ ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡ್ತೇನೆ. ವಿಶೇಷವಾಗಿ ನೀವೆಲ್ಲರೂ 10ನೇ ತರಗತಿಯನ್ನು ಉತ್ತೀರ್ಣರಾದ ಮೇಲೆ, 10ನೇ ತರಗತಿಯನ್ನು ಪಾಸ್ ಮಾಡಿದಾದ ಮೇಲೆ ಸೈನ್ಸ್ ಆಗ್ಬೋದು, ಕಾಮರ್ಸ್ ಆಗ್ಬೋದು, ಅಥವಾ ಇಂಜಿನಿಯರಿಂಗ್ ಆಗ್ಬೋದು, ಅಥವಾ ಮೆಡಿಕಲ್ ಆಗ್ಬೋದು, ಈ ರೀತಿಯಾದಂಥ ಎಲ್ಲ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಲು ಹೋದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಅವಕಾಶಗಳ ಬಗ್ಗೆ ನಾನು ನಿಮ್ಮಲ್ಲಿ ತಿಳಿಸಿ ಮತ್ತು ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡಲು ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ಕಲಾ ವಿಭಾಗದಲ್ಲಿ, ಅಂದರೆ ನೀವು ಆರ್ಟ್ಸನ್ನು ಸೆಕೆಂಡ್ PUCಯಲ್ಲಿ ತೆಗೆದುಕೊಂಡಾಗ ಇರುವಂಥ ಅನೇಕ ಅವಕಾಶಗಳ ಬಗ್ಗೆ ನಾನು ಹೇಳ್ತೀನಿ. ಆರ್ಟ್ಸಲ್ಲಿ ಬ್ಯಾಚುಲರ್ ಆಫ್ ಡಿಗ್ರಿ ಅಂತ ನಾವು ಏನು ಕರಿತೀವಿ, ಇದರಲ್ಲಿ ಅನೇಕ ರೀತಿಯಾದಂಥ ಕೋರ್ಸ್ಗಳಿದ್ದಾವೆ. ಅದರಲ್ಲಿ HEP ಏನು, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ. ಅದೇ ರೀತಿಯಾಗಿ ಕಲಾ ವಿಭಾಗದಲ್ಲಿ ಇಂದು ಅತ್ಯಂತ ಹೆಚ್ಚು ಬೇಡಿಕೆಯನ್ನು ಹೊಂದಿರುವಂಥ ಪತ್ರಿಕೋದ್ಯಮ, ನಾವು ಏನು ಜರ್ನಲಿಸಮ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ನೀವು ಏನು ಕೋರ್ಸನ್ನು ಮಾಡಬಹುದಾಗಿದೆ. ಮಾತ್ರವಲ್ಲದೆ ಸೈಕಾಲಜಿಯಲ್ಲಿ ಸಹ ನೀವು ಕಲಾ ವಿಭಾಗದಲ್ಲೇ ನೀವು ಒಂದು ಕೋರ್ಸನ್ನು ಮಾಡಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು, ಅವು ಸಾರ್ವಜನಿಕ ಕಾಲೇಜುಗಳು ಆಗ್ಬೋದು ಅಥವಾ ಖಾಸಗಿ ಕಾಲೇಜುಗಳಾಗ್ಬೋದು, ಅನೇಕ ರೀತಿಯಾದಂಥ ಶೈಕ್ಷಣಿಕ ಸಂಸ್ಥೆಗಳು ಇಂದು ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ನಮ್ಮ ಬೆಂಗಳೂರು ಸಿಟಿಯಲ್ಲಿದ್ದಾವೆ. ಅದೇ ರೀತಿಯಾಗಿ BCom ಅಲ್ಲಿ ಏನು ಬಿಸ್ನೆಸ್ ಸ್ಟಡೀಸ್ ಆಗ್ಬೋದು, ಅಕೌಂಟೆನ್ಸಿ ಆಗ್ಬೋದು, ಈ ವಿಚಾರಗಳಲ್ಲಿ ನೀವು ಕೋರ್ಸನ್ನು ಮಾಡಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಅತ್ಯುತ್ತಮವಾದಂಥ ಒಂದು ಉದ್ಯೋಗಕ್ಕೆ ಇರುವಂಥ ಅವಕಾಶಗಳನ್ನು ಪಡಿಬಹುದು. BScಯಲ್ಲಿ ನಾವು ನೋಡಬೇಕಾದ್ರೆ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಬಯಾಲಜಿ, ಝುವಾಲಜಿ, ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀವು ಕೋರ್ಸ್ಗಳನ್ನು ಮಾಡಬಹುದು. ಈ ಟ್ರೆಡಿಷನಲ್ ಕೋರ್ಸ್ಗಳನ್ನು ಹೊರತುಪಡಿಸಿ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ನಿಮಗೆ ಅವಕಾಶಗಳಿದ್ದಾವೆ. ಉದಾಹರಣೆ, ಕಾನೂನು ಕ್ಷೇತ್ರದಲ್ಲಿ ನೀವು ಕಾನೂನು ಪದವಿಯನ್ನು ಪಡೆಯಬಹುದಾಗಿದೆ, ದ್ವಿತೀಯ PUC ಅನ್ನು ಉತ್ತೀರ್ಣ ಮಾಡಿದ ನಂತರವೇ. ಅದೇ ರೀತಿಯಾಗಿ ಎಂಜಿನಿಯರಿಂಗ್ ಕೋರ್ಸನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ. ಕರ್ನಾಟಕ ಸರ್ಕಾರ ನಡೆಸುವಂಥ CET ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದಾಗ ಎಂಜಿನಿಯರಿಂಗ್ ಅಭ್ಯಾಸಕ್ಕಾಗಿ, ಎಂಜಿನಿಯರ್ ಅಧ್ಯಯನಕ್ಕಾಗಿ ನೀವು ಪ್ರವೇಶವನ್ನು ಪಡೆಯಬಹುದಾಗಿದೆ. ಅದೇ ರೀತಿಯಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀಟ್ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಿ ವೈದ್ಯಕೀಯ ಶಿಕ್ಷಣವನ್ನು ಸಹ ನೀವು ಪಡೆಯಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾಲೇಜುಗಳ ಮಾಹಿತಿಯನ್ನು ನಾನು ನಿಮಗೆ ನೀಡಲು ಇಷ್ಟಪಡ್ತೇನೆ. ಕಾನೂನಿಗೆ ಸಂಬಂಧಪಟ್ಟಂತೆ ನೀವು ಕ್ಲಾಟ್ ಎನ್ನುವ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗ್ತದೆ. ಆ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಿದ್ದೀರಂದರೆ ನಮ್ಮ ದೇಶದಲ್ಲಿರುವಂಥ ರಾಷ್ಟ್ರೀಯ ಕಾನೂನು ಶಾಲೆಗಳಲ್ಲಿ ನೀವು ನೇರವಾಗಿ ಪ್ರವೇಶವನ್ನು ಪಡೆಯಬಹುದು. ಉದಾಹರಣೆ, ನಮ್ಮ ಬೆಂಗಳೂರಿನಲ್ಲಿರುವಂಥ ರಾಷ್ಟ್ರೀಯ ಕಾನೂನು ಕಾಲೇಜು ಒಂದು ಅತ್ಯುತ್ತಮ ಕಾನೂನು ಕಾಲೇಜಾಗಿದೆ. ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿರುವಂಥ IITಗಳಿಗೂ ಸಹ ನೀವು ಪ್ರವೇಶವನ್ನು ಪಡೆಯಬಹುದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರವು ನಡೆಸುವಂಥ IIT JEE ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಿ ಅದಾದ ನಂತರ ನೀವು IITಗಳಲ್ಲಿ ಪ್ರವೇಶವನ್ನು ಪಡೆಯಬಹುದಾಗಿದೆ. ಇವತ್ತು ಭಾರತ ಸರ್ಕಾರ ದೇಶದ ಪ್ರತಿಯೊಂದು ರಾಜ್ಯಗಳಲ್ಲೂ ಒಂದೊಂದು IITಗಳನ್ನು ಸ್ಥಾಪಿಸಿದೆ. ನಮ್ಮ ಕರ್ನಾಟಕದಲ್ಲಿ IIT ಧಾರವಾಡ ಜಿಲ್ಲೆಯಲ್ಲಿದೆ. ಇಲ್ಲಿ ಸಹ ನೀವು ಪ್ರವೇಶವನ್ನು ಪಡೆಯಬಹುದಾಗಿದೆ. ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರವು ನಡೆಸುವಂಥ ನೀಟ್ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಿ ಏಮ್ಸ್ ಅನ್ನುವಂಥ ಅತ್ಯುತ್ತಮ ವೈದ್ಯಕೀಯ ಕಾಲೇಜಿಗೂ ನೀವು ಪ್ರವೇಶ ಪಡೆಯಬಹುದು. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿರುವಂಥ ಅನೇಕ ವೈದ್ಯಕೀಯ ಕಾಲೇಜುಗಳಿಗೆ ನೀವು ಪ್ರವೇಶವನ್ನು ಪಡೆಯಬಹುದಾಗಿದೆ. ಇದರ ಜೊತೆಗೆ ನೀವು UG ಕೋರ್ಸ್ಗಳನ್ನು ಮುಗಿಸಿದ ನಂತರ PG ಕೋರ್ಸ್ಗಳನ್ನು, ಉನ್ನತ ಶಿಕ್ಷಣದಲ್ಲಿ ಅನೇಕ ರೀತಿಯಾದಂಥ ಅವಕಾಶಗಳಿದ್ದಾವೆ. MCom, MA, MSc, MTech, LLM, ಈ ರೀತಿಯ ಅನೇಕ ಕೋರ್ಸ್ಗಳನ್ನು ಸಹ ನೀವು ಮಾಡಬಹುದಾಗಿದೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದಾಗಿತ್ತು. ಇದೇ ರೀತಿಯ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯಾದಂತಹ ಮಾಹಿತಿಗಳನ್ನು ನಾವು ನಿಮಗೆ ಪ್ರಸ್ತುತಪಡಿಸ್ತಾ ಹೋಗ್ತೀವಿ. ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.